ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 9/1/2026 ಶುಕ್ರವಾರ, ಉತ್ತರಾಯಣ ಹೇಮಂತ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ಈ ದಿನ ಉತ್ತರ ನಕ್ಷತ್ರ ಇರ್ತಕ್ಕಂಥದ್ದು. ಈ ದಿನ ಶುಭ ಕಾಲ ಬಂದು 9ರಿಂದ 10:30ರವರೆಗೂ, 12 ಗಂಟೆಯಿಂದ 1:30ರವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬೀಜಸೇವರೋಗಿಣಾಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿನ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ, ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಜಗದೀಶ್ವರಿ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಉತ್ಸಾಹಭರಿತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಸಂತೋಷವಾಗಿ ಖುಷಿಯಾಗಿ ಲವಿಕೆಯಾಗಿರ್ತಾರೆ. ಕಳೆದೋಗಿರ್ತಕ್ಕಂಥವ್ರು ಮತ್ತೆ ಅವ್ರಿಗೆ ಸಿಕ್ಕಿದಾಗ ಅದರಲ್ಲಿರ್ತಕ್ಕಂಥ ಆನಂದನೇ ಬೇರೆ ಆಗ್ತದೆ. ಅವರಿಗೆ ಸಂತೋಷಕರವಾಗಿರ್ತಕ್ಕಂಥ ವಾತಾವರಣದಲ್ಲಿರ್ತಾರೆ. ವೃಷಭ ರಾಶಿಯವರಿಗೆ ಆಗಮನವಾಗ್ತಕ್ಕಂಥ ದಿನ, ಬಂಧುರು ಮಿತ್ರರುಗಳು ಆಗಮನವಾಗ್ತಕ್ಕಂಥ ದಿನ. ಇನ್ನು ಮಿಥುನ ರಾಶಿಯವರಿಗೆ ಉತ್ತಮ ಪ್ರಗತಿಯಲ್ಲಿ ನಡೀತದೆ. ಈ ದಿನ ತುಂಬ ಚೆನ್ನಾಗಿದೆ. ಇನ್ನು ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಹುಷಾರು ತಪ್ಪತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಬೆಡ್ ರಿಟರ್ನ್ ಯಾರ್ಯಾರಾಗಿರ್ತಾರೆ ಅವ್ರಿಗೆಲ್ಲರನ್ನು ದೈವಾಧೀನರಾಗುವಂಥ ಯೋಗ ಫಲ ಅಂದರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ತದೆ ಕಟಕ ರಾಶಿಯಲ್ಲಿ. ಇನ್ನು ಸಿಂಹರಾಶಿಯವರಿಗೆ ಒಲವು ತೋರಿಸ್ತೀರಿ, ಪ್ರೀತಿ ತೋರಿಸ್ತೀರಿ, ಪ್ರೀತಿ ಪಾತ್ರರಿಗೆ ನಿಮ್ಮ ಕೈಲಾದದ್ದು ಹೆಲ್ಪನ್ನು ಮಾಡ್ತೀರಿ. ಇನ್ನು ಕನ್ಯಾ ರಾಶಿಯವರಿಗೆ ಕರುಣೆ ತೋರಿಸುವಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರ. ಇನ್ನು ತುಲಾ ರಾಶಿಯವರಿಗೆ ಛಲ ಇಟ್ಟು ಮಾಡ್ತೀರಿ. ಸ್ಟ್ರೆಸ್ ಏನೇ ಇದ್ರೂ ಕೂಡ ಒಂದು ಉತ್ಸಾಹಭರಿತವಾಗಿ ಛಲವಾಗಿ ನಡ್ಕೊಳ್ತೀರಿ ಈ ದಿನ. ಇನ್ನು ವೃಶ್ಚಿಕ ರಾಶಿಯವರಿಗೆ ಉನ್ನತಿ ಪ್ರಗತಿ ಆಗ್ತಕ್ಕಂಥ ದಿನ ಇನ್ನು ತುಂಬ ಚೆನ್ನಾಗಿದೆ. ಇನ್ನು ಧನುಷ್ ರಾಶಿಯವ್ರಿಗಂತೂ ಜಯ ಕಟ್ಟಿಟ್ಟ ಬುತ್ತಿ ಈ ದಿನ. ಸ್ವಲ್ಪ ಮಟ್ಟಿಗೆ ನೀವು ಏನು ಅಂದ್ಕೊಂಡಿರ್ತಾರೋ ಅದನ್ನು ನಡೆಯುತ್ತೆ ಈ ದಿನ. ಇನ್ನು ಮಕರ ರಾಶಿಯವರಿಗೆ ಜಾಗೃತವಾಗಿರ್ತಕ್ಕಂಥ ದಿನ ಈ ದಿನ. ಸ್ವಲ್ಪ ಹುಷಾರಾಗಿರಬೇಕು. ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಕುಂಭರಾಶಿಯವರಿಗೆ ಪ್ರೀತಿ ಪಾತ್ರರೊಡನೆ ಇವತ್ತು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಮೀನ ರಾಶಿಯವ್ರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ಲಾಭ ತರ್ತಕ್ಕಂಥದ್ದು. ಗುರು ವಕ್ರ ಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ಉಚ್ಚ ಸ್ಥಾನದಲ್ಲಿ ಲಾಭ ಕೊಡ್ತಕ್ಕಂಥವನು ಗುರು. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಉದೋ ಯಲ್ಲಮ್ಮ ಉದೋ ಯಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಉಗೇ ಮಾತ್ಮಲೆಯ. ಬಂಧುಗಳೇ, ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಈ ಧನುರ್ಮಾಸ ಅಂತಕ್ಕಂಥದ್ದು ವಿಷ್ಣು ಮಾಸಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಅಂದರೆ ಅಷ್ಟು ಉನ್ನತವಾಗಿರ್ತಕ್ಕಂಥ ಮಾಸ. ನೀವು ವರ್ಷವಿಡೀ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಾಗ ಏನು ಫಲ ಸಿಗುತ್ತೆ, ಈ 15 ದಿನಗಳ ಮಕರ ಸಂಕ್ರಾಂತಿ ಗಂಟ ನಿಮಗೆ ಒಳ್ಳೆ ಶುಭ ತರ್ತಕ್ಕಂಥದ್ದು. ಅನುಷ್ಠಾನಗಳನ್ನು ಮಾಡಿ ವೃಕ್ಷಗಳಿಗೆ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು, ವೃಕ್ಷಗಳನ್ನು ಆಲಿಂಗನ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು, ಪುಣ್ಯ ನದಿಗಳ ಸ್ನಾನ ಮಾಡ್ತಕ್ಕಂಥದ್ದು, ಕಾವೇರಿ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಸ್ಫಟಿಕ ಆಗಿರ್ಬೋದು, ಯಾವುದ್ಯಾವುದು ಉಗಮ ಸ್ಥಾನಗಳು ಇರ್ತವೆ, ಯಾವುದ್ಯಾವುದು ನೋಡಿ, ತುಂಗ ಇರ್ಬೋದು, ಭದ್ರಾ ಇರ್ಬೋದು, ಆಮೇಲೆ ನಮ್ಮ ಮಲಪ್ರಭೆ ಇರ್ಬೋದು, ಘಟಪ್ರಭಾ ಇರ್ಬೋದು, ಕೃಷ್ಣೇ ಇರ್ಬೋದು. ಇಂಥ ಒಂದು ಒಂಥರ ಹೇಳಬೇಕು ಅಂತಂದರೆ ನಮ್ಮ ಸನಾತನ ಧರ್ಮದಲ್ಲಿ ಹರಿತಾ ಇರ್ತಕ್ಕಂಥ ಎಷ್ಟೋ ಜೀವ ನದಿಗಳಲ್ಲಿ ನಾವು ಸ್ನಾನ ಮಾಡಿದಾಗ ಅದರಲ್ಲಿರ್ತಕ್ಕಂಥ ನಮಗೆ ವೇರಿಯೇಷನ್ನೇ ಬೇರೆ. ಆ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬನ್ನಿ, ಆ ದಿನ ನೋಡಿ ಎಷ್ಟು ಲವಲವಿಕೆಯಾಗಿರ್ತೀರ. ಅದೇ ಮನೆಯಲ್ಲಿ ಸ್ನಾನ ಮಾಡೋದ್ರ ಬೇರೆ, ಆ ನದಿ ಸಮುದ್ರ ತೀರಗಳಿಗೆ ಹೋಗಿ ಸ್ನಾನ ಮಾಡ್ತಕ್ಕಂಥದ್ದೇ ಬೇರೆ. ಅದರಲ್ಲಿ ತುಂಬ ಫಲ ಸಿಗ್ತಕ್ಕಂಥದ್ದು, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು, ಯಥೇಚ್ಛವಾಗಿ ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ.